ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಸೌಜನ್ಯ ಪ್ರಕರಣ ಸರಿಸುಮಾರು 10-12 ವರ್ಷಗಳಿಂದ ಸತತವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಅದೇ ರೀತಿ ತಮ್ಮಣ್ಣ ಶೆಟ್ಟಿ, ಅದೇ ರೀತಿ ನಾನಾ ರೀತಿಯ ನಾಯಕರು ಸೌಜನ್ಯ ಪರ ಹೋರಾಟ ಮಾಡಿ ಸೌಜನ್ಯಲಿಗೆ ನ್ಯಾಯ ಸಿಗಬೇಕು, ಅಲ್ಲಿ ಏನು ಅನಾಥ ಶವಗಳು ಸಿಕ್ಕಿದೆ ಆ ಶವದ ಬಗ್ಗೆ ಸರಿಯಾದ ತನಿಖೆ ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿರಂತರ ಹೋರಾಟದ ಫಲವಾಗಿ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಬಾರಿ SIT ತನಿಖೆಯ ಒಂದು ಆರಂಭವಾಗಿದೆ. SIT ತನಿಖೆ ನಡೆಸ್ತಾ ಇದೆ. ಅಲ್ಲಿ ಏನು ಕಾಡಿನ ಮಧ್ಯದಲ್ಲಿ ಏನು ಶವಗಳನ್ನು ಹೂತಿಟ್ಟಿದ್ದಾರೆ, ಆ ಶವದ ಅಸ್ಥಿ ಪಂಜರದ ಅದನ್ನು ಅಗೆಯುವಂಥ ಕೆಲಸ ನಡೀತಿರ್ತಾ ಇದೆ. ಅದು ಸ್ವಾಗತ. ಯಾಕೆಂತೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸಂಘ ಸಂಸ್ಥೆಗಳು ಕೂಡ ಸೌಜನ್ಯ ಪರವಾದ ಹೋರಾಟದಲ್ಲಿ ಆಗಲಿ ಅಥವಾ ಸೌಜನ್ಯ ಪರವಾಗಿ ಹೋರಾಟ ಮಾಡುವವರ ಕಾರ್ಯವನ್ನು ಶ್ಲಾಘಿಸ್ತಾ ಇದೆ. ಇದು ಅದೇ ರೀತಿ ಮೊನ್ನೆ SIT ತನಿಖೆ ನಡೆಸುವ ಸಂದರ್ಭದಲ್ಲಿ ಯೂಟ್ಯೂಬರ್ಗಳ ಮೇಲೆ ಅಲ್ಲೇ ನಡೆದಾಗಲೂ ಅಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದೆ. ಸೌಜನ್ಯ ಪ್ರಕರಣವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಈಗ SIT ತನಿಖೆ ನಡೆಯುತ್ತಿರುವಾಗ ನಮ್ಮ ಜಿಲ್ಲೆಯ ಮಾಜಿ ಸಂಸದರಾಗಿರ್ತಕ್ಕಂಥ ಜನಾರ್ದನ್ ಪೂಜಾರಿ ಅವರು ಏನು ಇನ್ನೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಮಸೀದಿಯಲ್ಲಿ ಏನು ಶವ ಹೂಲಿಲ್ವಾ ಅಥವಾ ಬೇರೆ ಕಡೆ ಶವ ಉಳ್ಳಿಲ್ವಾ, ಅದರ ಬಗ್ಗೆ ಏನಾದರೂ ಮಾತಾಡಿ ಅಂತ ಹೇಳ್ತಾರೆ. ನಾನು ಹೇಳೋದು, ಮೊನ್ನೆ ಜನಾರ್ದನ್ ಪೂಜಾರಿ ಅವರೇ, ನೀವೇನು SIT ತನಿಖೆ ನಡೆಸ್ತಾ ಇದೆ ಆ ತನಿಖೆಯ ದಿಕ್ಕು ತಪ್ಪಿಸುವಂಥ ಕೆಲಸ ನೀವು ಮಾಡಬಾರ್ದು. ನೀವು ಹಿರಿಯರಾಗಿದ್ದೀರಾ, ನಿಮ್ಮ ಮೇಲೆ ನಮಗೆ ತುಂಬ ಗೌರವ ಇದೆ. ನೀವು ಈ ಜಿಲ್ಲೆಯ ಸಂಸದರಾಗಿದ್ದಾಗ ನಿಮ್ಮನ್ನು ಅಲ್ಪಸಂಖ್ಯಾತರು ಬೆಂಬಲಿಸಿಕೊಂಡು ನೀವು ಒಂದೆರಡು ಬಾರಿ ನೀವು ಸಂಸದರು ಆಗಿದ್ದೀರಾ, ಮಂತ್ರಿ ಕೂಡ ಆಗಿದ್ದೀರಾ, ನೆನಪಿರಲಿ. ಆದರೆ ನೀವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಮುದಾಯವನ್ನು ಎತ್ತಿಕಟ್ಟಿ ಮಾತಾಡಿದ್ದು ಭಾಳ ಖೇದಕರ. ಯಾಕೆಂತೇಳಿದರೆ ಇವತ್ತು ಈ ಜಿಲ್ಲೆಯಲ್ಲಿ ಎಲ್ಲರೂ ಶಾಂತಿಯನ್ನು ಬಯಸ್ತಿರುವಂಥ ಈ ಸಂದರ್ಭದಲ್ಲಿ ನೀವು ಅಂಥದ್ದೊಂದು ಹೇಳಿಕೆ ಕೊಟ್ಟದ್ದು ನಮಗೆ ಭಾಳ ಬೇಸರ ತಂದಿದೆ. ಯಾಕೆಂತೇಳಿದರೆ ಮಾನ್ಯ ಸಿದ್ದರಾಮಯ್ಯಜಿಯವರ ಸರ್ಕಾರದಲ್ಲಿ ಇವತ್ತು ಪೊಲೀಸ್ ಇಲಾಖೆ ಭಾಳ ಅಚ್ಚುಕಟ್ಟಿನಿಂದ ಕೆಲಸ ಮಾಡ್ತಾ ಇದೆ. ನಮಗೆ ಇಲ್ಲಿ SP ಅವರು ಇರ್ಬೋದು, ಕಮಿಷನರ್ ಸಾಹೇಬ್ ಇರ್ಬೋದು, ಎಲ್ಲ ಒಳ್ಳೊಳ್ಳೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಭಾಳ ಅಚ್ಚುಕಟ್ಟಿನಲ್ಲಿ ನಿಭಾಯಿಸುವಂಥ ಈ ಸಂದರ್ಭದಲ್ಲಿ ತಮ್ಮ ಈ ಹೇಳಿಕೆಯು ಅಷ್ಟೊಂದು ಸಮಂಜಸವಲ್ಲ. ಮತ್ತು ಏನು ಧರ್ಮಸ್ಥಳದಲ್ಲಿ ಸೌಜನ್ಯ ಪರ ಹೋರಾಟ ಮಾಡುವಂಥವರೆಲ್ಲರೂ ಸರ್ವಧರ್ಮೀಯರಾಗಿರ್ತಾರೆ. ಸರ್ವಧರ್ಮದ ಎಲ್ಲ ನಾಯಕರುಗಳು ಸೌಜನ್ಯ ಪರ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಯೂಟ್ಯೂಬರ್ಗಳಿರ್ತಕ್ಕಂಥ ಸಮೀರ್ ಆಗಿರ್ಬೋದು ಅಥವಾ ಎಲ್ಲ ರಾಜಕೀಯ ಪಕ್ಷ ಆಗಿರ್ಬೋದು, ಸೌಜನ್ಯನಿಗೆ ನ್ಯಾಯ ಸಿಗಬೇಕಂತೇಳಿಯೇ ಒಂದು ಒತ್ತಾಯವನ್ನು ಮಾಡಿ ಇದುವರೆಗೂ ಈ ಸಮಾಜದ ಮತ್ತು ಧರ್ಮಸ್ಥಳ ಕ್ಷೇತ್ರದ ಏನು ಕಾರ್ಯವೈಖರಿಯನ್ನು ನಾವು ಸ್ವಾಗತಿಸ್ತೇವೆ. ಧರ್ಮಸ್ಥಳ ಕ್ಷೇತ್ರ ಎಂಬುದು ಅದು ಒಂದು ಪುಣ್ಯಕ್ಷೇತ್ರ. ಅದರ ಗೌರವವನ್ನು ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿರ್ತದೆ. ಆದರೆ ಅಲ್ಲಿ ಏನು ಅನ್ಯಾಯ ಅಕ್ರಮ ಏನು ನಡೀತಿರುವಂಥ ವ್ಯಕ್ತಿಗಳಿದ್ದಾರೆ, ಅವರ ಮೇಲೆ ಏನೂ ಕ್ರಮ ತೆಗಿಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟವನ್ನು ನಾವು ಬೆಂಬಲಿಸಬೇಕಾಗ್ತದೆ. ಆದ್ದರಿಂದ ಅದೇ ರೀತಿ ನಿನ್ನೆ ಕಾರ್ಯಕ್ರಮದಲ್ಲಿ ಯತ್ನಾಳ್ರವರು ಹೇಳ್ತಾ ಇದ್ದಾರೆ, ಮುಸ್ಲಿಂ ಸಮುದಾಯದ ಹುಡುಗಿಯರನ್ನು ಮದುವೆ ಆದರೆ 5 ಲಕ್ಷ ರೂಪಾಯಿ. ಮಾನ್ಯ ಯತ್ನಾಳ್ರವರಿಗೆ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ, ನೀವು ನಿಮ್ಮ ಏನು ಸಮುದಾಯದಲ್ಲಿ ನಿಮ್ಮ ಜಾತಿಯಲ್ಲಿ ಯಾರು ಕಷ್ಟದಲ್ಲಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ ಅವರನ್ನು ನೀವು ಮೇಲೆತ್ತುವ ಕಾರ್ಯ ಮಾಡಿ, ಬದಲಾಗಿ ನೀವು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಮದುವೆಗೆ ನೀವೇನು ಆಫರ್ ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ತಕ್ಕದಾದ ಯುವಕರು ಮುಸ್ಲಿಂ ಸಮುದಾಯದಲ್ಲಿ ಇದ್ದಾರೆ. ಅವರ ಅಭಿವೃದ್ಧಿಗಾಗಿ, ಅವರ ಉನ್ನತಿಗಾಗಿ ಇಲ್ಲಿ ಶ್ರಮಿಸಲಿಕ್ಕೆ
ಮುಸ್ಲಿಂ ನಾಯಕರುಗಳಿದ್ದಾರೆ, ಉಲಮಾ ನಾಯಕರಿದ್ದಾರೆ, ಉಮರ ನೇತಾರಗಳಿದ್ದಾರೆ. ಅದರ ಬಗ್ಗೆ ನೀವು ತಲೆ ಕೆಡಿಸುವುದು ಬೇಡ. ನಿಮಗೆ ಬಿಜೆಪಿ ಪಕ್ಷದಲ್ಲಿ ಸ್ಥಾನ ಇಲ್ಲದಿದ್ದರೆ ನೀವು ಹೆಸರು ಪಡೆಯಲಿಕ್ಕೋಸ್ಕರ ಇಂಥ ಆಫರ್ಗಳನ್ನು ಕೊಟ್ಟರೆ ನೀವು ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ನಾಯಕರಲ್ಲ ಅಂತ ಹೇಳಿ ಜನ ತಿರಸ್ಕರಿಸಿ ಆಗಿದೆ. ನೀವಿನ್ನು ಯಾವುದೇ ರೀತಿಯ ಆಫರ್ ಕೊಟ್ಟರು, ನೀವು ಯಾವುದೇ ರೀತಿಯ ದ್ವೇಷ ಭಾಷಣ ಮಾಡಿದ್ರು ನಿಮ್ಮನ್ನು ನೈಜ ಹಿಂದೂ ಸಮಾಜ ಬೆಂಬಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಏನಾದರೂ ಆಫರ್ಗಳಿದ್ದರೆ ನಿಮ್ಮ ಸಮುದಾಯದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ, ಯಾರು ಕೀಲು ಮಟ್ಟದಲ್ಲಿ ಅವರನ್ನು ಮೇಲೆತ್ತುವ ಕೆಲಸವನ್ನು ಮಾಡಿ ಅಂತೇಳಿ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಿಮ್ಮನ್ನು ಒತ್ತಾಯಿಸ್ತಾ ಇದ್ದೇನೆ. ಮತ್ತೆ ಒಂದು ಮಾತು, ಈ ಜಿಲ್ಲೆ ಶಾಂತಿಯುತವಾದ ಜಿಲ್ಲೆ. ಈ ಜಿಲ್ಲೆಯ ಶಾಂತಿಯನ್ನು ಕಾಪಾಡಲಿಕ್ಕೆ ಎಲ್ಲ ರಾಜಕೀಯ ನಾಯಕರು ಪ್ರಯತ್ನಿಸಬೇಕು. ಆದ್ದರಿಂದ ಜನಾರ್ದನ್ ಪೂಜಾರಿ ಅವರ ಈ ಹೇಳಿಕೆಯು ಬಹಳ ಖೇದಕರವಾಗಿದೆ. ಧರ್ಮಸ್ಥಳಕ್ಕೆ ನೀವು ಸಿದ್ದರಾಮಯ್ಯರನ್ನು ಕರೆಯುವುದು ಅಥವಾ ನರೇಂದ್ರ ಮೋದಿಯನ್ನು ಕರೆಯುವ ಅವಶ್ಯಕತೆ ಬರುವುದಿಲ್ಲ. ನೀವು ನೈಜ ಒಂದು ಕಾಂಗ್ರೆಸ್ ಪಕ್ಷದ ನೀವು ಸಂಸದರಾಗಿದ್ದೀರಿ ಮಾಜಿ. ನೀವು ಕೂಡ ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ನೀವು ಧ್ವನಿ ಎತ್ತಿ ನಿಮ್ಮ ಜೊತೆ ನಾವು ಇದ್ದೇವೆ ಅಂತ ಹೇಳಿ